ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಪಲ್ ಕಾಂಪಿಟೇಷನಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂದರೆ ಜಗಳ ಆಗುತ್ತೆ ಅನ್ನೋ ಯೋಚನೆ ನಿಮಗೆ ಇಲ್ವಾ ಅಂತ ಕೇಳ್ತಾರೆ. ಆಗ ಮೀನಾ 10 ಜನ ಒಂದು ಕಡೆ ಇದ್ದಾಗ 10 ಒಪಿನಿಯನ್ ಇರುತ್ತೆ. 10 ಒಪಿನಿಯನ್ ಒಂದೇ ಥರ ಬದಲಾಯಿಸಿದಾಗ ಅದನ್ನು ಒಗ್ಗಟ್ಟು ಅಂತಾರೆ. ಆ ಒಗ್ಗಟ್ಟು ನಮ್ಮಲ್ಲಿದ್ದರೆ ಜಗಳಕ್ಕೆ ಅವಕಾಶ ಇರಲ್ಲ ಅಲ್ವಾ ಸರ್? ಒಂದು ಸಲ ನಾವು ಅಡ್ಜಸ್ಟ್ ಆಗಬೇಕು, ಇನ್ನೊಂದು ಸಲ ಅವ್ರ ಹೊಂದಾಣಿಕೆ ಬೇಕು ಅಷ್ಟೇ ಅಂತಾಳೆ. ಆಗ ಆ್ಯಂಕರ್ ಕೇಶವ ಅವರೇ ಹೊರಗಡೆ ಬರ್ತೀರಾ ಪ್ಲೀಸ್ ಅಂತಾರೆ. ಕೇಶವ ಬಂದು ಮೀನಾಗೆ ಕಿಸ್ ಕೊಡಬೇಕು ಅನ್ನುವಾಗ ಕೇಶವ ಅವರೇ ನಾವಿರೋದು ಕಪಲ್ ಕಾಂಪಿಟೇಷನಲ್ಲಿ, ಇನ್ನು 1 ರೌಂಡ್ ಬಾಕಿ ಇದೆ, ರಿಸಲ್ಟ್ನ ಅನೌನ್ಸ್ ಮಾಡ್ತೀನಿ ಪ್ಲೀಸ್ ಅಂತಾಳೆ. ಕೇಶವ ಮೀನಾ ಕೆಳಗಡೆ ಬಂದು ಕೂತ್ಕೋತಾರೆ. ನಂತರ ಆ್ಯಂಕರ್ ಫೈನಲ್ಸ್ಗೆ ಹೋಗೋ 2 ಜೋಡಿನ ನಮ್ಮ ಜಡ್ಜಸ್ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾರೆ. ಫೈನಲ್ಸ್ಗೆ ಹೋಗೋ ಮೊದಲನೇ ಜೋಡಿ ಅಶೋಕ್ ಹಾಗೂ ಅನುಷ್ ಅಂತಾಳೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಅವರಿಬ್ಬರು ಸ್ಟೇಜ್ಗೆ ಬರ್ತಾರೆ. ಫೈನಲ್ ಸೆಲೆಕ್ಟ್ ಆಗಿರೋ 2ನೇ ಕಪಲ್ ಮೀನಾ ಆ್ಯಂಡ್ ಕೇಶವ ಅಂತಾರೆ. ಅವರಿಬ್ಬರು ಸ್ಟೇಜ್ಗೆ ಬರ್ತಾರೆ. ಅಶೋಕ್ ಅನುಷಾ ಇಬ್ಬರು ಗೇಮ್ನ ತುಂಬ ಚೆನ್ನಾಗಿ ಆಡಿದ್ರಿ. ನಿಮ್ಮಿಬ್ಬರ ಮಧ್ಯೆ ಇರೋ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಗಂಡ ಹೆಂಡತಿ ಸಂಬಂಧದ ಬಗ್ಗೆ ನೀವು ಇಟ್ಕೊಂಡಿರೋ ರೆಸ್ಪೆಕ್ಟು ಹಾಗೆಯೇ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ನಿಮಗೆ ಇರೋ ಅಭಿಪ್ರಾಯ ತುಂಬ ಅದ್ಭುತ. ನಿಮ್ಮ ಉತ್ತರ ನಮ್ಮ ಜಡ್ಜಸ್ನ ತುಂಬ ಇಂಪ್ರೆಸ್ ಮಾಡಿದೆ. ಕಂಗ್ರ್ಯಾಚುಲೇಷನ್ಸ್ ಅಂತಾಳೆ ಆ್ಯಂಕರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತಾನೆ ಅಶೋಕ್. ಹಾಗೆ ಕೇಶವ ಹಾಗೂ ಮೀನಾ ಸಂಬಂಧಗಳನ್ನು ನೀವು ಬ್ಯಾಲೆನ್ಸ್ ಮಾಡೋ ರೀತಿ, ಹಾಗೆ ಜಾಯಿಂಟ್ ಫ್ಯಾಮಿಲಿ ಯಾಕೆ ಇಷ್ಟ ಅಂತ ನೀವು ಹೇಳಿದ ಕಾರಣ ಇಟ್ ವಾಸ್ ವೆರಿ ಇಂಪ್ರೆಸಿವ್. ಆದರೆ ನನಗೊಂದು ಡೌಟು, ಎಲ್ಲರೂ ತಮ್ಮ ಖುಷಿನ ನೋಡ್ಕೊಳ್ಳೋ ಈ ಕಾಲದಲ್ಲಿ ನೀವಿಬ್ಬರು ಅದು ಹೇಗೆ ಫ್ಯಾಮಿಲಿಗೆ ಇಷ್ಟೊಂದು ವ್ಯಾಲ್ಯೂ ಕೊಡ್ತೀರಾ ಅಂತಾಳೆ ಆ್ಯಂಕರ್. ನನಗೆ ಕುಟುಂಬದ ಮೌಲ್ಯಗಳನ್ನು ಹೇಳಿಕೊಟ್ಟಿದ್ದೆ ನಮ್ಮಪ್ಪ ಅವರು ಅಪ್ಪ ಅಮ್ಮನ ಬೇಗ ಕಳ್ಕೊಂಡ್ಬಿಟ್ರು. ಅವರು ಒಬ್ಬಂಟಿಯಾಗಿ ಬೆಳೆದ್ರು. ಅವರಿಗೆ ಒಂದು ಕುಟುಂಬ ಇರಬೇಕು, ಕುಟುಂಬ ಎಲ್ಲ ಒಗ್ಗಟ್ಟಾಗಿರಬೇಕು, ನಂದಗೋಕುಲದ ಹಾಗೆ ತುಂಬಿರಬೇಕು ಅಂತ ಇಡೀ ದೊಡ್ಡಬಳ್ಳಾಪುರದಲ್ಲಿ ಯಾವ್ಯಾವ ಕುಟುಂಬ ಹೇಗಿರಬೇಕು ಅಂದರೆ ನಮ್ಮನೆಯನ್ನು ತೋರಿಸ್ತಾರೆ. ನಮ್ಮನೆ ಹೆಸರನ್ನು ನಂದಗೋಕುಲ ಅಂತಲೇ ಇಟ್ಟಿದ್ದಾರೆ. ಅಪ್ಪನೇ ನನಗೆ ಸಂಬಂಧಗಳಿಗೆ ಹೇಗೆ ಗೌರವ ಕೊಡಬೇಕು, ಬೆಲೆ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದು, ಹೆಂಡ್ತಿನ ಹೇಗೆ ನೋಡ್ಕೋಬೇಕು ಅಂತ ಅಪ್ಪನೇ ಹೇಳ್ಕೊಟ್ಟಿದ್ದು. ಒಂದು ಸಲ ನಾನು ಹೀಗೆ ಕೋಪ ಬಂದಾಗ ಮೀನಾಗೆ ಬೈದ್ಬಿಟ್ಟಿದ್ದೆ. ಆಗ ಅಪ್ಪ ಕರೆದು ಅಪ್ಪ ಅಮ್ಮ ಇಬ್ಬರನ್ನ ಬಿಟ್ಟು ಬಂದಿರೋ ಹೆಂಡ್ತಿನ ಯಾವತ್ತೂ ಬೈಬಾರ್ದು ಅಂತ ಬುದ್ಧಿ ಹೇಳಿದರು. ಅವತ್ತಿಂದ ನನ್ನ ಹೆಂಡ್ತಿ ಕಣ್ಣಲ್ಲಿ ಒಂದಿನೂ ಕಣ್ಣೀರು ಹಾಕಿಸಬಾರ್ದು ಅಂತ ಪ್ರಯತ್ನ ಪಡ್ತಿದ್ದೀನಿ. ಯಾವತ್ತೂ ಹಾಕ್ಸೋದು ಇಲ್ಲ. ಮಕ್ಕಳು ನಡೆಯೋದನ್ನು ಕಲಿಬೇಕಾದ್ರೆ ಎಡವು ಬಿದ್ದಾಗ ಅಯ್ಯೋ ಮಗನೇ ಬಿದ್ದಿಯಲ್ಲ ಅಂತ ಮುದ್ದು ಮಾಡೋಳು ಅಮ್ಮ. ಆದರೆ ಮುಂದೆ ನೀನು ಯಾವತ್ತೂ ಎಡವಿ ಬೀಳಬಾರ್ದು ಅಂತ ಹೇಳ್ಕೊಡೋನೆ ಅಪ್ಪ. ಅಮ್ಮ ಮಗುನ ಯಾವಾಗಲೂ ಕಂಕ್ಳಲ್ಲಿ ಎತ್ಕೊಂಡು ತನಗೆ ಕಾಣಿಸೋ ಜಗತ್ತನ್ನು ಮಗು ನೋಡಬೇಕು ಅಂತ ಆಸೆ ಪಡ್ತಾಳೆ. ಆದರೆ ಅಪ್ಪ ಅದನ್ನು ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೋಗ್ತಾನೆ. ತನಗೆ ಕಾಣಿಸದೇ ಇರೋ ಜಗತ್ತು ತನ್ನ ಮಗನಿಗೆ ಕಾಣಿಸ್ಲಿ ಅಂತ. ಪ್ರತಿ ಮಗನಿಗೂ ಅಪ್ಪನೇ ಹೀರೋ, ನನಗೂ ನಮ್ಮ ಅಪ್ಪನೇ ಹೀರೋ ಅಂತಾನೆ ಕೇಶವ. ವಾವ್, ದ್ಯಾಟ್ಸ್ ನೈಸ್. ಮೀನಾ ಅವರೇ, ನಿಮ್ಮಿಬ್ಬರು ಉತ್ತರ ತುಂಬ ಸಿಮಿಲರ್ ಆಗಿತ್ತು. ನಿಮ್ಮ ಒಪಿನಿಯನ್ ಕೂಡ ಬೇರೆ ಬೇರೆ ಅಂತ ಅನ್ನಿಸ್ಲೇ ಇಲ್ಲ. ಅದು ಹೇಗೆ ಅಂತಾರೆ ಆ್ಯಂಕರ್. ಮನಸ್ಸುಗಳು ಒಂದಾದಾಗ ನಾವು ಮಾಡೋ ಆಲೋಚನೆ, ಕನಸು, ಕೆಲಸ ಎಲ್ಲ ಒಂದೇ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೇಶವ ತುಂಬ ಪ್ರೀತಿಸ್ತೀವಿ, ತುಂಬ ಅನ್ಯೋನ್ಯವಾಗಿದ್ದೀವಿ. ಅದಕ್ಕೆ ಅನಿಸುತ್ತೆ ನಾವು ಯೋಚನೆ ಮಾಡೋ ರೀತಿ ಕೂಡ ಒಂದೇ ರೀತಿ ಇರುತ್ತೆ ಅಂತ. ಇದ್ರ ಜೊತೆ ನಮ್ಮ ಅತ್ತೆ ಮಾವನ ನೋಡಿ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಮನೆ ಅಂದರೆ ಹೇಗಿರಬೇಕು ಅಂತ ಗೊತ್ತಾಗಿದ್ದೆ ನಾನು ಕೇಶವನ ಮದುವೆ ಆದಮೇಲೆ. ನಮ್ಮ ಮಾವನಲ್ಲಿ ಸ್ಟ್ರಿಕ್ಟ್ ಅಪ್ಪ ಕಾಣಿಸ್ತಾರೆ, ನಮ್ಮ ಅತ್ತೆಯಲ್ಲಿ ತುಂಟ ಗೆಳತಿ ಕಾಣಿಸ್ತಾರೆ. ಅಕ್ಕರೆ ತೋರಿಸೋ ಅಣ್ಣ ಥರ ಭಾವ ಇದ್ದಾರೆ, ತರಲೆ ಮಾಡೋ ತಮ್ಮನ ಥರ ಮೈದ್ನ ಇದ್ದಾನೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾಳೆ, ಮುದ್ದು ನಾದಿನಿ ಇದ್ದಾಳೆ. ಕೇಶವ ನನಗೆ ಬರೀ ಪ್ರೀತಿ ಕೊಟ್ಟಿಲ್ಲ, ಒಂದು ಕೂಡು ಕುಟುಂಬನೇ ಕೊಟ್ಟಿದ್ದಾನೆ. ಹೆಂಡತಿ ಅನ್ನೋ ಸ್ಥಾನದ ಜೊತೆ ಅಕ್ಕ, ತಂಗಿ, ಸೊಸೆ, ಮಗಳು, ನಾದಿನಿ ಅನ್ನೋ ಎಲ್ಲ ಸಂಬಂಧಕ್ಕೂ ಜೀವ ಬಂತು. ಇಂಥ ಹುಡುಗನ ಕೈ ಹಿಡಿದಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಮೀನಾ ಕೇಶವನ ತಪ್ಕೋತಾಳೆ. ವಾವ್, ನಿಮ್ಮಿಬ್ಬರನ್ನ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ನೀವಿಬ್ಬರು. ನಿಮ್ಮಂಥ ಗಂಡ ಹೆಂಡತಿ ಎಲ್ರಿಗೂ ರೋಲ್ ಮಾಡೆಲ್. ಕಂಗ್ರ್ಯಾಚುಲೇಷನ್ಸ್. ಸೊ ಫ್ರೆಂಡ್ಸ್, ಈಗ ಉಳಿದಿರೋದು ಫೈನಲ್ ರೌಂಡ್ ಮಾತ್ರ. ಈ ರೌಂಡಲ್ಲಿ ಗಂಡ ಮತ್ತು ಹೆಂಡತಿ ಒಬ್ರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರ ಇಷ್ಟ ಕಷ್ಟಗಳನ್ನು ತಿಳ್ಕೊಂಡಿದ್ದಾರೋ ಇಲ್ವೋ ಅಂತ ನೋಡೋ ಸಮಯ. ಆದರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ನ್ಯಾಕ್ಸ್ ಬ್ರೇಕ್. ಸೊ ಮೀನಾ, ಕೇಶವ, ಅಶೋಕ್, ಅನುಷಾ, ಯು ಕ್ಯಾನ್ ರಿಲ್ಯಾಕ್ಸ್ ನಾವು ಅಂತಾಳೆ ಆ್ಯಂಕರ್. ಈಚೆ ರೂಮಲ್ಲಿ ಅಮೂಲ್ಯ ಬೆಡ್ ಮೇಲೆ ಕೂತ್ಕೊಂಡು ಓದ್ತಿರ್ತಾಳೆ. ಆಗ ವಲ್ಲಭ ಬಂದು ಅಮೂಲ್ಯ ದುಪ್ಪಟ್ಟಕ್ಕೆ ಕೈ ಒರೆಸ್ಕೋತಾನೆ. ಏಯ್ ಕಾಡು ಪಾಪ, ಯಾಕೋ ನನ್ನ ದುಪ್ಪಟ್ಟಕ್ಕೆ ಕೈ ಒರೆಸಿದೆ, ನನ್ನ ಬಟ್ಟೆ ಎಲ್ಲ ಹಾಳಾಯಿತು ಅಂತಾಳೆ ಅಮೂಲ್ಯ. ಸಮಾಧಾನ, ನಾನು ಆ್ಯಸಿಡ್ ಹಾಕ್ಕೊಂಡು ಒರೆಸಿದ್ನಾ, ನೀರು ಹಾಕ್ಕೊಂಡು ಒರೆಸಿದ್ದು ಅಂತಾನೆ ವಲ್ಲಭ. ಆದರೂ ನೀನು ಹೀಗೆ ಒರೆಸಿದ್ರೆ ಬಟ್ಟೆ ಸುಕ್ಕಾಗಲ್ವಾ ಅಂತಾಳೆ ಅಮೂಲ್ಯ. ಏನೋ ಬಟ್ಟೆ ಸುಕ್ಕಾಗತ್ತಾ? ಏನು ಯಾವತ್ತು ಬಟ್ಟೆ ಮೇಲೆ ಇಲ್ಲದೆ ಇರೋ ಕಾಳಜಿ ಇವತ್ತು ಬಂತ ಅಂತಾನೆ ವಲ್ಲಭ. ಕಾಳಜಿ ತೋರಿಸದೆ ಇನ್ನೇನು, ನನ್ನ ಹತ್ರ ಇರೋದೇ 4 ಚೂಡಿದಾರು, ಅದರಲ್ಲಿ 2 ಒಗೆಯೋಕೆ ಹಾಕಿದ್ದೀನಿ, ಇನ್ನೊಂದೆರಡು ಹರಿದೋಗಿದೆ ಗೊತ್ತಾ, ಇನ್ನೊಂದು ನನಗೆ ಲೂಸು, ಅದನ್ನು ಹಾಕ್ಕೊಂಡ್ರೆ ನಾನು ಪೇಷಂಟ್ ಥರ ಕಾಣಿಸ್ತೀನಿ, ನೀನೇ ನನ್ನ ಆಡ್ಕೋತೀಯ ಗೊತ್ತಾ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಅಂತಾಳೆ ಅಮೂಲ್ಯ.
ಪೇಷಂಟ್ ಹೌದು ಲೂಸು ಹೌದು, ಏನು ಮಾಡೋದು ಅಂತಾನೆ ವಲ್ಲಭ. ಏನು ಅಂತಾಳೆ ಅಮೂಲ್ಯ. ಏನಿಲ್ಲ, ನಿಜ ಹೇಳು, ನಿನ್ನ ಹತ್ರ ಬಟ್ಟೆ ಇರೋದೇ ಇಷ್ಟೇನಾ ಅಥವಾ ಕತೆ ಹೊಡಿತಿದ್ಯಾ ಅಂತಾನೆ ವಲ್ಲಭ. ಹಾಂ, ಇಷ್ಟೇ ಇರೋದು. ಮುಂಚೆ ಆಗಿದ್ರೆ ಎಣ್ಸೋಕ್ಕೂ ಆಗದೆ ಇರೋಷ್ಟು ಇರ್ತಿತ್ತು. 365 ದಿನ ಹಾಕಿದರೂ ರಿಪೀಟ್ ಮಾಡೋ ಹಾಗೆ ಇರ್ತಿರ್ಲಿಲ್ಲ. ಆದರೆ ಈಗ ಇರೋ 3 ಡ್ರೆಸ್ಸನ್ನೇ ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು. ಅದಕ್ಕೆ ಈಗ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಅಂತಲೇ ನಾನು ಹುಷಾರಾಗಿದ್ದೀನಿ. ನೀನು ಇದನ್ನು ಹಾಳು ಮಾಡಿದರೆ ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಸಂಜೆವರೆಗೂ ಕಾಯಬೇಕು. ಯಾಕೆ ಹೇಳು, ಟೆರೆಸ್ ಮೇಲಿರೋ ಬಟ್ಟೆ ಒಣಗಬೇಕಲ್ವಾ? ನನಗೆ ಟ್ಯೂಷನ್ ಮಾಡೋಕ್ಕೆ ಮಾವ ಒಪ್ಪಿತಿದ್ರೆ ಅದರಿಂದ ಬರೋ ದುಡ್ಡಿಂದ ನಾನು ಹೊಸ ಬಟ್ಟೆನಾದರೂ ತಗೋಬೋದಿತ್ತು. ಆದರೆ ಈಗ ನನ್ನ ಕೈಲಿ ದುಡ್ಡೇ ಇಲ್ಲ. ಎಲ್ಲಿಂದ ಹೊಸ ಬಟ್ಟೆ ತಗೊಳ್ಳಿ? ನಾನು ಮೊದಲಾಗಿದ್ದರೆ ಆ ಮನೇಲಿರುವಾಗ ತಿಂಗಳಿಗೆ ಎಷ್ಟು ಹೊಸ ಬಟ್ಟೆ ತಗೋತಿದ್ದೆ ಗೊತ್ತಾ? ಆದರೆ ಇವಾಗ ಲೈಫ್ ಎಲ್ಲ ಚೇಂಜ್ ಆಗಿ ಹೋಗಿದೆ ಅಂತಾಳೆ ಅಮೂಲ್ಯ. ಈಚೆ ಕಾಂಪಿಟೇಷನಲ್ಲಿ ಆ್ಯಂಕರ್ ಅನುಷಾ ಆ್ಯಂಡ್ ಅಶೋಕ್, ನೀವಿಬ್ಬರು ಫ್ರೆಂಡ್ ಫೈನಲ್ ರೌಂಡ್ಗೆ ರೆಡಿ ಆಗಿದ್ರಿ ಅಲ್ವಾ? ಓಕೆ ಜಡ್ಜಸ್, ನೀವೀಗ ಶುರು ಮಾಡ್ಬೋದು ಅಂತಾಳೆ. ಹೇಳಿ ಮಿಸ್ಟರ್ ಅಶೋಕ್, ನಿಮ್ಮ ವೈಫ್ದು ಫೇವ್ರೇಟ್ ಕಲರ್ ಯಾವುದು ಅಂತಾರೆ ಜಡ್ಜ್. ರೆಡ್ ಅಂತಾನೆ ಅಶೋಕ್. ಇಂಡಿಯಾದಲ್ಲಿ ನಿಮ್ಮ ವೈಫ್ಗೆ ಫೇವ್ರೇಟ್ ಪ್ಲೇಸ್ ಯಾವುದು ಅಂತ ಕೇಳ್ತಾರೆ. ತಾಜ್ ಮಹಲ್ ಸರ್, ಆದರೆ ಇನ್ನೂ ಕರ್ಕೊಂಡು ಹೋಗಿಲ್ಲ ಸರ್, ಆ ದೇವರು ನಮಗಿನ್ನೂ ಅವಕಾಶನ ಮಾಡಿಕೊಟ್ಟಿಲ್ಲ ಅಂತಾನೆ ಅಶೋಕ್. ಅನುಷಾ ಅವರೇ, ಅಶೋಕ್ ಅವರ ಫೇವ್ರೇಟ್ ಫುಡ್ ಯಾವುದು ಅಂತ ಕೇಳ್ತಾರೆ. ಪಡ್ಡು ಅಂದರೆ ಅಶೋಕ್ ಅವರಿಗೆ ಪ್ರಾಣ ಅಂತಾಳೆ ಅನುಷಾ. ಅಶೋಕ್ಗೆ ಬೆಂಗಳೂರಲ್ಲಿ ತುಂಬ ಇಷ್ಟವಾದ ಜಾಗ ಯಾವುದು ಅಂತಾರೆ. ಮನೆ ಹತ್ರ ಒಂದು ಕಾಫಿ ಅಂಗಡಿ ಇದೆ, ಅನೀಸ್ ಕಾಫೀಸ್ ಅಂತ, ಅದು ಅಂದರೆ ಅಶೋಕ್ ಅವರಿಗೆ ತುಂಬ ಇಷ್ಟ ಅಂತಾಳೆ ಅನುಷಾ. ಆಗ ಆ್ಯಂಕರ್ ಫೈನಲ್ ರೌಂಡ್ನ 2ನೇ ಕಪಲ್ ಮೀನಾ ಆ್ಯಂಡ್ ಕೇಶವ ಅಂತಾರೆ. ಇಬ್ಬರು ಸ್ಟೇಜ್ಗೆ ಬರ್ತಾರೆ. ಕೇಶವ ಅವರೇ, ಮೀನಾ ಅವ್ರ ಫೇವ್ರೇಟ್ ಕಲರ್ ಯಾವುದು ಅಂತಾರೆ. ಗ್ರೀನ್ ಅಂತಾನೆ ಕೇಶವ. ನಿಜವಾಗ್ಲೂ ಅವರಿಗೆ ಇಷ್ಟವಾದ ಬಣ್ಣ ಗ್ರೀನಾ ಅಂತಾರೆ. ಕನ್ಫರ್ಮ್ 100% ಅಂತಾನೆ ಕೇಶವ. ಮೀನಾ ಅವರಿಗೆ ಒಂದು ಕನ್ನಡ ಫಿಲ್ಮ್ ಅಂದರೆ ತುಂಬ ಇಷ್ಟ, ಅದನ್ನು ಪದೇ ಪದೇ ನೋಡ್ತಿರ್ತಾರೆ. ಯಾವುದದು ಅಂತಾರೆ. ಪರಾರಿ ಅಂತಾನೆ ಕೇಶವ. ಕೇಶವ ಅವರದ್ದು ಫೇವ್ರೇಟ್ ಫುಡ್ ಯಾವುದು ಅಂತ ಕೇಳ್ತಾರೆ. ಪೂರಿ ಅಂತಾಳೆ ಮೀನಾ. ಕೇಶವ ಪ್ರಾವಿಷನ್ಸ್ ಸ್ಟೋರ್ಸಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಬೇರೆ ಏನು ಮಾಡ್ತಿದ್ರು ಅಂತಾರೆ ಜಡ್ಜ್. ಕೇಶವ ಪ್ರಾವಿಷನ್ಸ್ ಸ್ಟೋರ್ಸಲ್ಲಿ ಕೆಲಸ ಮಾಡದೇ ಇದ್ದಿದ್ರೆ ಅವನು ಲೆಕ್ಚರರ್ ಆಗ್ತಿದ್ದ ಅಂತಾಳೆ ಮೀನಾ. ಆರ್ ಯು ಶೂರ್, ಕರೆಕ್ಟಾಗಿ ಹೇಳ್ತಿದ್ದೀರಾ ಅಂತಾರೆ ಜಡ್ಜ್. ಮೀನಾ ಅವರೇ, ಕೇಶವ ಅವರು ನೀವು ಮಾಡೋ ಅಡುಗೆಯಲ್ಲಿ ಏನು ತುಂಬ ಇಷ್ಟಪಡ್ತಾರೆ ಅಂತಾರೆ. ಚಿತ್ರಾನ್ನ ಅಂತಾಳೆ ಮೀನಾ. ಮೀನಾ ಆ್ಯಂಡ್ ಕೇಶವ, ಜಡ್ಜಸ್ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತಾರೆ, ಅಲ್ಲಿವರೆಗೂ ಪ್ಲೀಸ್ ಅಂತಾಳೆ ಆ್ಯಂಕರ್. ಇಬ್ಬರು ಬಂದು ಕೂತ್ಕೋತಾರೆ. ಸಾರಿ ಮೀನಾ, ಉತ್ತರ ಎಲ್ಲ ತಪ್ಪುಕೊಟ್ಟೆ, ಸ್ಟೇಜ್ ಫಿಯರ್ ಅನಿಸುತ್ತೆ, ಅದಕ್ಕೆ ಉತ್ತರ ತಪ್ಪಾಯಿತು ಅಂತಾನೆ ಕೇಶವ. ಇಷ್ಟಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯಾ? ನಾನು ಅಷ್ಟೇ, ನಿನ್ನ ವಿಷಯದಲ್ಲಿ ತಪ್ಪು ಉತ್ತರನೇ ಕೊಟ್ಬಿಟ್ಟೆ. ಏನು ಗೊತ್ತಾ ಕೇಶವ, ನಮ್ಮ ಅಭಿಪ್ರಾಯಗಳು, ನಾವು ಮಾಡೋ ಕೆಲಸ, ನಮ್ಮ ಕನಸು ಎಲ್ಲ ಬದಲಾಗ್ತಾನೆ ಇರುತ್ತೆ. ಆದರೆ ನೀನು ಕೊಡೋ ಪ್ರೀತಿ ಯಾವತ್ತೂ ಹಾಗೇ ಇರುತ್ತೆ ಅಲ್ವಾ? ನನಗಷ್ಟು ಸಾಕು ಕಣೋ ಅಂತಾಳೆ ಮೀನಾ. ಈಚೆ ವೀಣಾ ಪರಮೇಶ್ವರ್ ಹತ್ರ, ಇದೇನ್ರಿ ಹೀಗಾಗೋಯ್ತು ಅಂತಾರೆ. ಎಲ್ಲ ನಿನ್ನಿಂದನೇ ಆಗಿದ್ದು. ನಾನು ಹೇಳಿದೆ ಅವ್ರ ದುಡ್ಡನ್ನು ಮುಟ್ಟೋದು ಬೇಡ ಅಂತ. ಕೇಳಿದೆ ನೀನು ನನ್ನ ಮಾತನ್ನ ಅಂತಾರೆ ಪರಮೇಶ್ವರ್. ಆಹಾ, ಎಲ್ಲ ನನ್ನ ಮೇಲೆ ಹಾಕ್ತಿದ್ದೀರಲ್ಲ, ನೀವು ನೆಟ್ಟಗೆ ದುಡ್ಡು ತೊಗೊಂಡು ಬಂದು ಹಾಕಿದರೆ ನಾವ್ಯಾಕೆ ಕಂಡವ್ರು ದುಡ್ಡವ್ರು ಮುಟ್ಟಬೇಕಾಗಿತ್ತು? ಇಷ್ಟಕ್ಕೂ ನಾವು ಅವ್ರ ದುಡ್ಡು ತಗೊಂಡಿದ್ದಕ್ಕೆ ನಮ್ಮ ಮಗಳ ಮದುವೆ ಸರಳವಾಗಿ ಆಗಿದ್ದು. ನೆನಪಿರಲಿ. ಇನ್ನೊಂದು, ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ರು, ಪರರ ದುಡ್ಡು ಪಾಷಾಣಕ್ಕೆ ಸಮ ಅಂತ. ಇದು ನೆನಪಿರಲಿ ಅಂತಾರೆ ವೀಣಾ. ಸರಿ, ಈಗ ಏನು ಮಾಡೋದು ಅದನ್ನು ಹೇಳಿ ವೀಣಾ ಅಂತಾರೆ ಪರಮೇಶ್ವರ್. ನನಗೂ ತೋಚ್ತಾ ಇರಲಿಲ್ಲ ರೀ, ಹಾಳಾದವರು ಬರೋದು ಬಂದರು, ಮೊನ್ನೆನಾದರೂ ಬರಬಾರ್ದಿತ್ತಾ? ಜಯರಾಮಣ್ಣನ ಸಾಲದ ಜೊತೆ ಇವ್ರ ಸಾಲನ್ನು ಸೇರಿಸಿ ಅಳಿಯಂದ್ರ ಹತ್ರ ಕೇಳ್ಕೊಬೋದಿತ್ತು. ಇವ್ರು ನೋಡಿದರೆ ಇವತ್ತು ಬಂದರು, ಈಗ ಅಳಿಯಂದ್ರ ಹತ್ರ ಮತ್ತೆ ದುಡ್ಡು ಕೇಳೋದಕ್ಕಾಗೋದಿಲ್ಲ ಅಂತಾರೆ ವೀಣಾ. ಸೂಪರ್ ಐಡಿಯಾ ಕಣೆ, ನಾವು ಅಳಿಯಂದ್ರ ಹತ್ರ ದುಡ್ಡು ಕೇಳಬಾರ್ದು ಅಂತ ಯಾಕೆ ಅನ್ಕೋತೀಯಾ? ದೇವರು ಭಕ್ತನ ಹತ್ರ ಒಂದೇ ಒಂದು ವರ ಕೇಳು ಅಂತ ಎಲ್ಲೇ ಹೇಳಿದ್ದಾನೆ? ಬೇಕು ಅಂದಾಗೆಲ್ಲ ವರ ಕೇಳೋದು ಭಕ್ತನ ಧರ್ಮ, ಕೊಡೋದು ಬಿಡೋದು ದೇವ್ರ ಕರ್ಮ. ಈಗ ನಮ್ಮ ಪಾಲಿಗೆ ಅಳಿಯಂದ್ರು ದೇವರಿದ್ದ ಹಾಗೆ, ವರ ಕೇಳೋಣ, ಕೊಟ್ಟರೆ ಕೊಡಲಿ ಅಂತಾರೆ ಪರಮೇಶ್ವರ್. ಸಾಕು ಸುಮ್ಮನಿರಿ ನೀವು. ಅಳಿಯಂದ್ರೇನು ನಮಗೆ ದುಡ್ಡಿನ ಸಹಾಯ ಮಾಡಿದ್ರು ಅಂತ ನಾವು ಪದೇ ಪದೇ ಹಣ ಕೇಳ್ತಾ ಇದ್ದರೆ ಅವರು ನಮ್ಮನ್ನು ದುಡ್ಡಿನ ಬಾಕ ಅಂತ ಅಂದ್ಕೊಳ್ಳಲ್ವಾ? ಇದರಿಂದ ಹಾಳಾಗೋದು ನಮ್ಮ ಮರ್ಯಾದೆ ಮಾತ್ರ ಅಲ್ಲ, ಪ್ರಿಯನ ಸಂಸಾರ ಕೂಡ. ಯಾವುದೇ ಕಾರಣಕ್ಕೂ ಹಾಗೆಲ್ಲ ಆಗಬಾರ್ದು ಅಂತಾರೆ ವೀಣಾ. ಈಗ ಏನು ಮಾಡೋದು ಅಂತಾರೆ ಪರಮೇಶ್ವರ್. ರೀ, ನನಗೆ ನಮ್ಮ ಅಜ್ಜಿ ಹೇಳ್ತಿದ್ರು, ಒಂದು ಕತೆ ನೆನಪಾಯಿತು. ಹುಲಿ ಕಾಡಲ್ಲಿ ಹೋಗ್ತಾ ಇರುವಾಗ ಅದರ ಚರ್ಮಕ್ಕೆ ಯಾವುದೋ ಕುಕ್ಕಿಗೆ ಸಿಲುಕಿ ಚರ್ಮ ಸುಲಿದೋಯ್ತಂತೆ. ಅದನ್ನು ಮುಚ್ಚಾಕೋಕ್ಕೆ ತನ್ನದೇ ದೇಹದ ಬೇರೆ ಚರ್ಮ ಸುಲ್ಕೋತಂತೆ. ನಾವು ಹಾಗೆ ಮಾಡಬೇಕು ಅಂತಾರೆ ವೀಣಾ. ನೀನು ಇಷ್ಟೊತ್ತು ಹೇಳಿದ್ದು ಒಂದು ಅರ್ಥ ಆಗಿಲ್ಲ ಕಣೆ ಅಂತಾರೆ ಪರಮೇಶ್ವರ್. ಅರ್ಥ ಆಗಿದ್ದರೆ ತಾವೇನು ಕಿಸಿತಿದ್ರಿ ಮಿಸ್ಟರ್ ಪರಮೇಶ್? ಅಡುಗೆ ಮಾಡ್ತೀನಿ, ಕೂತ್ಕೊಂಡು ಮೇಯ್ರಿ ಅಂತ ವೀಣಾ ಹೋಗ್ತಾರೆ. ಒಳ್ಳೆ ಮರ್ಯಾದೆ ಅಂತಾರೆ ಪರಮೇಶ್ವರ್. ಈಚೆ ಕಾಂಪಿಟೇಷನಲ್ಲಿ ಆ್ಯಂಕರ್, ಸೊ ಗೈಸ್, ನೀವೆಲ್ಲ ಕಾಯ್ತಾ ಇರೋ ಸಮಯ ಈಗ ಬಂದೇ ಬಿಡ್ತು. ನಮ್ಮ ಈ ಬೆಸ್ಟ್ ಕಪಲ್ ಕಾಂಪಿಟೇಷನ್ನ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋ ಸಮಯ. ಆ್ಯಂಡ್ ದ ವಿನ್ನರ್ ಈಸ್ ಅಶೋಕ್ ಆ್ಯಂಡ್ ಅನುಷಾ.
ಟ್ರೋಫಿ ಕೊಡೋದಕ್ಕೆ ಜಡ್ಜಸ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂತಾಳೆ ಆ್ಯಂಕರ್. ನಂತರ ಅವರಿಬ್ಬರಿಗೆ ಟ್ರೋಫಿನ ಜಡ್ಜಸ್ ಕೊಡ್ತಾರೆ. ರೀ, ಇದರಿಂದ ನಮ್ಮನೆ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಲ್ವಾ ಅಂತಾಳೆ ಅನುಷಾ. ಖಂಡಿತ ಅನು, ನನಗೆ ಖುಷಿಗೆ ಮಾತೇ ಬರ್ತಿಲ್ಲ. ಮೊದಲನೇದಾಗಿ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಅನುಷಾ ಈ ಕಾಂಪಿಟೇಷನಲ್ಲಿ ತುಂಬ ಆಸೆ ಕನಸುಗಳನ್ನು ಇಟ್ಕೊಂಡು ಬಂದ್ವಿ. ಅದಕ್ಕೆ ಕಾರಣ ಈ 1 ಲಕ್ಷ ರೂಪಾಯಿ ಸಿಕ್ಕಿದ್ರೆ ನಮ್ಮ ಹೆಗಲ ಮೇಲಿರೋ ಎಷ್ಟೋ ಭಾರ ಇಳಿಯುತ್ತೆ ಅಂತ ದೇವರು ನಿಜವಾಗ್ಲೂ ಕಂಡುಬಿಟ್ಟ. ನಮ್ಮ ಆಸೆನ ನೆರವೇರಿಸ್ಬಿಟ್ಟ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಅಶೋಕ್. ಆಗ ಆ್ಯಂಕರ್ ಜಡ್ಜಸ್ಗೆ ಒಂದು ಪ್ರಶ್ನೆ, ಈ ಕಪಲ್ ಕಾಂಪಿಟೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸ್ವಲ್ಪ ಹೇಳ್ಬೋದಾ ಅಂತಾಳೆ. ಆಗ ಜಡ್ಜ್, ಹಲೋ ಎವ್ರಿವನ್, ಇವತ್ತು ವಿನ್ ಆಗಿರೋ ಅಶೋಕ್ ಮತ್ತು ಅನುಷಾಗೆ ಟ್ರೋಫಿ ಕೊಟ್ವಿ. ಇವತ್ತು ನಾವು ಇನ್ನೊಂದು ಜೋಡಿ ಬಗ್ಗೆ ಮಾತಾಡಲೇಬೇಕು. ಅದು ಮೀನಾ ಮತ್ತು ಕೇಶವ. ಆಗಲೇ ಬ್ರೇಕ್ ಇದ್ದಾಗ ಅನುಷಾ ಮತ್ತು ಅಶೋಕ್ ಸಪ್ರೇಟಾಗಿ ನಿಂತು ಮಾತಾಡ್ತಿದ್ರು. ಇದರಲ್ಲೇ ನಾವು ಗೆದ್ದರೆ ನಮಗೆ ಬರೋ ಹಣದಿಂದ ನಾವು ಲೋನ್ ತೀರಿಸ್ಬೋದು ಅಂತ ಮಾತಾಡ್ತಿದ್ರು. ಅದನ್ನು ಮೀನಾ ಕೇಶವ ಇಬ್ಬರು ಕೇಳಿಸ್ಕೊಂಡ್ರು ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ ಜಡ್ಜಸ್. ಬ್ರೇಕ್ಗೆ ಅಂತ ಟೈಮ್ ಕೊಟ್ಟಾಗ ಮೀನಾ ಕೇಶವನ ಹತ್ರ, ನಿನಗೆ ನನಗೇನು ಇಷ್ಟ ಇಲ್ಲ ಅಂತ ಗೊತ್ತು ತಾನೆ ಅಂತಾಳೆ. ಗೊತ್ತು ಮೀನಾ, ನಿನ್ನ ಫೇವ್ರೇಟ್ ಕಲರ್ ಬ್ಲೂ ಅಲ್ಲ ನೇವಿ ಬ್ಲೂ, ನಿನ್ನ ಫೇವ್ರೇಟ್ ತಿಂಡಿ ಪಾನಿಪುರಿ, ನಿನ್ನ ಫೇವ್ರೇಟ್ ಟೆಂಪಲ್ ಪ್ಲೇಸ್ ದೊಡ್ಡಬಳ್ಳಾಪುರದ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ನಿನ್ನ ಫೇವ್ರೇಟ್ ಆ್ಯಕ್ಟರ್ ರಾಕಿಂಗ್ ಸ್ಟಾರ್ ಯಶ್, ಎಲ್ಲ ಗೊತ್ತು ಅಂತಾನೆ ಕೇಶವ. ಗುಡ್ ಬಾಯ್ ಕೇಶವ, ನನಗೂ ಅಷ್ಟೇ. ನಿನಗೆ ಏನಿಷ್ಟ ಇಲ್ಲ ಅಂತ ಹೇಳ ಅಂತಾಳೆ ಮೀನಾ. ನನ್ನ ಇಷ್ಟ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು ಅಂತ ನನಗೆ ಗೊತ್ತು. ನೀನೇನು ಹೇಳೋದು ಬೇಡ ಮೀನಾ ಅಂತಾನೆ ಕೇಶವ. ಆದರೂ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀನು ಆಚೆ ಹೋಗು ಕೇಶವ. ಆಲ್ ದಿ ಬೆಸ್ಟ್ ಅಂತಾನೆ ಕೇಶವ. ಲವ್ ಯು ಅಂತಾಳೆ ಮೀನಾ. ಕೇಶವ ಲವ್ ಯು ಟು ಅಂತ ಹೋಗ್ತಾನೆ. ಈಚೆ ಅಶೋಕ್ ಅನುಷಾ ಹತ್ರ, ಅನುಷಾ, ನನಗೆ ಏನೇನು ಇಷ್ಟ ಅಂತ ನಿನಗೆ ಗೊತ್ತಲ್ವಾ, ಮತ್ತೆ ಹೇಳೋದು ಬೇಕಿಲ್ಲ ಅಲ್ವಾ ಅಂತಾನೆ. ಹಾಂ ರೀ, ನಮ್ಮದು ಮದುವೆಯಾಗಿ 5 ವರ್ಷ ಆಯಿತು. ನನಗೆ ನಿಮ್ಮ ಬಗ್ಗೆ ಎಲ್ಲನೂ ಗೊತ್ತು ಅಂತಾಳೆ ಅನುಷಾ. ಈ ಕಾಂಪಿಟೇಷನಲ್ಲಿ ನಾವು ಗೆದ್ದರೆ ತುಂಬ ಚೆನ್ನಾಗಿರುತ್ತಲ್ವಾ ಅಂತಾನೆ ಅಶೋಕ್. ಹೌದು ರೀ, 1 ಲಕ್ಷ ಕ್ಯಾಶ್ ಪ್ರೈಸ್ ಅಂತೆ, ಅದು ಸಿಕ್ಕಿದರೆ ನಮ್ಮ ಲೋನ್ ಎಲ್ಲ ತೀರಿಸ್ಬೋದು ಅಂತ ಅನುಷಾ ಹೇಳುವಾಗ ಮೀನಾ ಬಂದು ಅವ್ರ ಮಾತನ್ನು ಕೇಳಿಸ್ಕೊತಾಳೆ. ಕೇಶವನು ಕೇಳಿಸ್ಕೊತಾನೆ. ಹೌದು ಅನು, ಈ ದುಡ್ಡಿಗೋಸ್ಕರನೇ ಅಲ್ವಾ ನಾವು ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು. ಹೇಗೋ ಕೊನೆ ರೌಂಡ್ವರೆಗೂ ಬಂದಿದ್ದೀವಿ. ಗೆಲ್ತೀವೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಆ ದೇವ್ರ ದಯೆಯಿಂದ 1 ಲಕ್ಷ ರೂಪಾಯಿ ಸಿಕ್ಕಿದರೆ ನಮ್ಮ ಮಗಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೋದು ಅಂತಾನೆ ಅಶೋಕ್. ಹೌದು ರೀ, ಕೇಶವ ಮೀನಾ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರು ಗೆದ್ದರೂ ಖುಷಿನೇ ಅಂತಾಳೆ ಅನುಷಾ. ನಾನು ಕೇಶವ ಈ ಕಾಂಪಿಟೇಷನ್ನ ಗೆಲ್ಲಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿಲ್ಲ. ನಾವು ಗೆದ್ದರೂ ಸೋತರೂ ನಮಗೇನು ಬೇಜಾರಿಲ್ಲ. ಪಾಪ ಇವರು ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಇವ್ರು ಗೆದ್ದರೆ ಹೆಲ್ಪ್ ಆಗುತ್ತೆ ಅಂತಾಳೆ ಮೀನಾ. ಇವ್ರು ಗೆಲ್ಲೇಬೇಕು ಅಂತಾನೆ ಕೇಶವ. ಲಾಸ್ಟ್ ರೌಂಡ್ ಇದೆ, ಇದರಲ್ಲಿ ಹೇಗಾದರೂ ಮಾಡಿ ಮಿಸ್ಟೇಕ್ ಮಾಡ್ತೀನಿ, ಇವರನ್ನು ಗೆಲ್ಲೋ ಥರ ಮಾಡ್ತೀನಿ. ಇದನ್ನು ನಾನು ಕೇಶವಂಗೆ ಹೇಳಲ್ಲ. ಪಾಪ ಅವನು ತುಂಬ ಆಸೆ ಇಟ್ಕೊಂಡು ಕಾಂಪಿಟೇಷನ್ಗೆ ಕರ್ಕೊಂಡು ಬಂದಿದ್ದಾನೆ. ಅವನಿಗೆ ಬೇಜಾರು ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಂತಾಳೆ ಮೀನಾ. ಈ ಕೊನೆ ರೌಂಡ್ನಲ್ಲಿ ನನಗೆ ಉತ್ತರ ಗೊತ್ತಿದ್ರೂ ತಪ್ಪು ಹೇಳಲೇಬೇಕು. ಉತ್ತರ ತಪ್ಪು ಹೇಳಿದರೆ ಮೀನಾಗೆ ಬೇಜಾರಾಗ್ಬೋದು. ಹೆಚ್ಚಂದರೆ ನನಗೆ ಬೈತಾಳಷ್ಟೇ. ಆದರೆ ಇವರು ಗೆದ್ದರು ಅಂತ ಅವಳಿಗೆ ಗೊತ್ತಾದರೆ ಅವಳು ಖುಷಿನೇ ಪಡ್ತಾಳೆ ಅಂತಾನೆ ಕೇಶವ. ಅದನ್ನು ಜಡ್ಜಸ್ ನೋಡ್ತಿರ್ತಾರೆ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬರ್ತಾರೆ. ಅನುಷಾ ಅಶೋಕ್ ಪರಿಸ್ಥಿತಿ ನೋಡಿಕೊಂಡು ಕೊನೆ ರೌಂಡಲ್ಲಿ ಸೋತ್ಬಿಡೋಣ ಅಂತ ಕೇಶವ ನಿರ್ಧಾರ ಮಾಡಿದರು. ಇದರಲ್ಲಿ ಆಶ್ಚರ್ಯ ಏನು ಅಂದರೆ ಮೀನಾ ಕೂಡ ಹಾಗೆ ಅಂದ್ಕೊಂಡ್ರು ಅಂತಾರೆ ಜಡ್ಜ್. ಅವರಿಬ್ಬರು ಅಭಿಪ್ರಾಯನೂ ಅದೇ ಆಗಿತ್ತು. ಅನುಷಾ ಮತ್ತು ಅಶೋಕ್ಗೆ 1 ಲಕ್ಷ ಸಿಗಬೇಕು ಅನ್ನೋದು. ಅದಕ್ಕೆ ಕೇಶವ ಮೀನಾ ಕೊನೆ ರೌಂಡಲ್ಲಿ ಬೇಕು ಅಂತಲೇ ತಪ್ಪು ಉತ್ತರಗಳನ್ನು ಕೊಟ್ಟಿದ್ದಾರೆ. ಪಾಪ ನಾವು ಅವರನ್ನು ಗಮನಿಸಿರೋ ವಿಷಯ ಕೇಶವ ಮೀನಾಗೆ ಗೊತ್ತೇ ಇಲ್ಲ. ಗಂಡ ಹೆಂಡತಿ ಇಬ್ಬರೂ ಈ ವಿಷಯದಲ್ಲಿ ಡಿಸ್ಕಸ್ ಮಾಡದೇನೆ ಒಂದೇ ನಿರ್ಧಾರ ತಗೊಂಡಿದ್ದಾರೆ. ಇದೇ ಅಲ್ವಾ ನಿಜವಾದ ಹೊಂದಾಣಿಕೆ ಅಂದರೆ? ಇದನ್ನೇ ಅಲ್ವಾ ನಾವು ಹುಡುಕ್ತಿದ್ದು? ಕಾಂಪಿಟೇಷನ್ ರೂಲ್ಸ್ ಪ್ರಕಾರ ಗೆದ್ದಿದ್ದು ಅಶೋಕ್ ಮತ್ತು ಅನುಷಾ ಆದರೆ ನಿಜವಾಗ್ಲೂ ವಿನ್ ಆಗಿರೋದು ಮೀನಾ ಮತ್ತು ಕೇಶವ. ಮೀನಾ ಮತ್ತು ಕೇಶವ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಇಲ್ಲ ಅಂತ ಹೇಳಬಾರ್ದು ಅಂತ ಟ್ರೋಫಿನ ಕೊಟ್ಟು ನೀವು ಇದನ್ನು ಆಕ್ಸೆಪ್ಟ್ ಮಾಡಲೇಬೇಕು, ತಗೊಳ್ಳಿ ಅಂತ ಲೇಡಿ ಜಡ್ಜ್ ಹೇಳ್ತಾರೆ. ನಂತರ 3 ಜನ ಜಡ್ಜಸ್ ಟ್ರೋಫಿನ ಕೊಡ್ತಾರೆ. ಕೇಶವ ಅವರೇ, ನಮಗೋಸ್ಕರ ನೀವು ರಾಂಗ್ ಆನ್ಸರ್ ಕೊಟ್ಟು ನಮಗೆ ಬಿಟ್ಕೊಟ್ರಲ್ಲ, ತುಂಬ ಬೇಜಾರಾಗ್ತಿದೆ. ಆದರೂ ಕೇಶವ ಅವರೇ, ಇವರ್ ರಿಯಲಿ ಗ್ರೇಟ್. ಇಲ್ಲಿ ಬಂದವರೆಲ್ಲ ನಾವೇ ಗೆಲ್ಲಬೇಕು ಅಂತ ಬರ್ತಾರೆ. ನಾವು ಕೂಡ ಹಾಗೆ ಬಂದಿದ್ದು. ಆದರೆ ಕೇಶವ ಅವರೇ, ನಮಗೋಸ್ಕರ 1 ಲಕ್ಷ ರೂಪಾಯಿ ಬಿಟ್ಕೊಟ್ರಲ್ಲ, ಅಲ್ಲ ನಿಮ್ಮ ಈ ತ್ಯಾಗದಿಂದ 1 ಲಕ್ಷ ರೂಪಾಯಿನ ಕಳ್ಕೊಂಡಿದ್ದೀರಾ. ನಿಮಗೇನು ಬೇಜಾರಾಗ್ತಿಲ್ವಾ ಅಂತಾನೆ ಅಶೋಕ್.
ಅಯ್ಯಯ್ಯೋ ನಾನು ಕೇಶವ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಇಲ್ಲಿಗೆ ಬಂದ್ವಿ ಅಷ್ಟೇ, ನಿಮ್ಮ ಹಾಗೆ ಗೆಲ್ಲಲೇಬೇಕು ಅಂತ ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಕೊಂಡು ಬರಲಿಲ್ಲ. ನಿಮ್ಮ ಒಳ್ಳೆ ಉದ್ದೇಶ ಗೆಲ್ಲಬೇಕು ಅಂತ ನಾನು ಕೇಶವ ಯೋಚನೆ ಮಾಡಿದ್ದೀವಿ, ಆದರೆ ನಮ್ಮಿಬ್ಬರಿಗೆ ಗೊತ್ತಿಲ್ಲದೆ ಅಂತಾಳೆ ಮೀನಾ. ಎಲ್ರಿಗೂ ಏನಾದರೂ ಆಸೆ ಅವಶ್ಯಕತೆ ಇದ್ದೇ ಇರುತ್ತೆ. ಇವತ್ತು ನಿಮಗೆ ದುಡ್ಡಿನ ಅವಶ್ಯಕತೆ ಇತ್ತು, ಆದರೆ ನನಗೆ ಮೀನಾ ಜೊತೆ ಟೈಮ್ ಕಳಿಬೇಕಾಗಿತ್ತು, ಅವಳ ಮುಖದಲ್ಲಿ ಖುಷಿ ನೋಡಬೇಕಾಗಿತ್ತು. ಸೊ ಇಬ್ಬರು ಒಂಥರ ಗೆದ್ವಿ ಅಲ್ವಾ. ಅಷ್ಟಕ್ಕೂ ಮೀನಾ ಖುಷಿ ಆದ್ಲಲ್ಲ. ಮೀನಾ ಖುಷಿ ಮುಂದೆ 1,00,000 ಏನೂ ಅಲ್ಲ ಅಂತಾನೆ ಕೇಶವ. ನನ್ನ ಫೋನ್ ಕೊಡು, ಸೆಲ್ಫಿ ತಗೊಳ್ಳೋಣ ಅಂತ ಸೆಲ್ಫಿ ತಗೋತಾಳೆ ಮೀನಾ. ಕೇಶವ ಈಚೆ ನಂದನ್ ಮನೆಗೆ ಬಂದು ನೀರು ತಗೊಂಡು ಬಾ ಗಿರಿಜಾ ಅಂತ ಕರೀತಾರೆ. ನೀರನ್ನು ಪ್ರಿಯ ತಂದು ಕೊಡಬೇಕು ಅನ್ನುವಾಗ ಗಿರಿಜಾ ಅವಳ ಕೈಯಿಂದ ನೀರನ್ನು ಕಸ್ಕೊಂಡು ತಾನೇ ಕೊಡ್ತಾರೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವನಿಗೆ. ಮಧ್ಯಾಹ್ನದಿಂದ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಈ ಮನೇಲಿ ಬೇರೆ ಯಾರಿಗಾದರೂ ಮೀನಾ ಫೋನ್ ಮಾಡಿಲ್ಲ ಅಂತ ನಂದನ್ ಕೇಳ್ತಾರೆ. ಆದರೆ ಆಗ ಅಮೂಲ್ಯ ಇಲ್ಲ ಅಂತ ಹೇಳ್ತಾಳೆ. ಮೆಸೇಜ್ ಮಾಡಿದ್ರಲ್ಲ ಅಮೂಲ್ಯ ಅಂತಾಳೆ ಪ್ರಿಯಾ. ಏನು ಮೆಸೇಜು ಅಂತಾರೆ ನಂದನ್. ಅದು ಮೀನಾ ಮತ್ತು ಕೇಶವ ಫೋಟೋ ಕಳಿಸಿದ್ರು ಮಾವ. ಫೋಟೋನಾ ಅಂತಾರೆ ನಂದನ್. ಅಮೂಲ್ಯ ಫೋಟೋ ತೋರಿಸು ಅಂತ ಪ್ರಿಯಾ ತೋರಿಸ್ತಾಳೆ. ಯಾವುದು? ಕಾಂಪಿಟೇಷನ್ಗೆ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದಲ್ವಾ ಇದು ಅಂತಾಳೆ ಪ್ರಿಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.